ಪ್ರತಿ ಮುಂಜಾನೆ ಬೇಗ ಶುರುವಾಗುತ್ತೆ. ಅದು ನಮ್ಮ ಇಷ್ಟದಿಂದ ಅಲ್ಲ, ನಮ್ಮ ಜವಾಬ್ದಾರಿಯಿಂದ. ಸೂರ್ಯ ಹುಟ್ಟೋಕ್ಕೂ ಮುಂಚೆನೆ ನಮ್ಮಪ್ಪ ಮನೆ ಕೆಲಸನೆಲ್ಲ ಮುಗಿಸಿ ಗಡಿಯಾರ ನೋಡ್ತಾರೆ. ನಾನು ಮಾತ್ರ ಇನ್ನೂ ಮಲಗಿರೋ ಥರ ನಾಟಕ ಮಾಡ್ತಾನೆ ಇರ್ತೀನಿ. ಆದರೆ ಅವರ ದಣಿವು, ಆಯಾಸ ನನಗೆ ಕಾಣಿಸುತ್ತೆ. ನಮ್ಮ ಮಾತುಗಳು ಕಡಿಮೆ. ಮುಂಜಾನೆಯ ಬೈಟು ಚಹಾ, ಮೌನವೇ ನಮ್ಮ ಭಾಷೆ. ಹಳೇ ಸ್ಕೂಟರ್ ಸ್ಟಾರ್ಟ್ ಆಗುತ್ತೆ. ನಾನು ಗೇಟ್ ಬಳಿ ನಿಂತಿರ್ತೀನಿ. ಒಂದು ವಿದಾಯದ ಮಾತಿಲ್ಲ. ಇಂಜಿನ್ ಸೌಂಡ್ ಮಾತ್ರ ನಿಧಾನವಾಗಿ ದೂರ ಆಗ್ತಾ ಇರುತ್ತೆ. ಕ್ಲಾಸಲ್ಲಿ ನಾನು ನನ್ನ ಭವಿಷ್ಯದ ಬಗ್ಗೆ ಕನಸು ಕಾಣ್ತಾ ಇರ್ತೀನಿ. ಅದೇ ಸಮಯದಲ್ಲಿ ನನ್ನ ಕನಸುಗಳನ್ನ, ಅದ್ರ ಭಾರನ ನನ್ನ ತಂದೆ ತಮ್ಮ ಭುಜಗಳ ಮೇಲೆ ಹೊತ್ತಿರ್ತಾರೆ. ಸಂಜೆ ಸಮಯ, ನನ್ನ ಭುಜದ ಮೇಲೆ ಒಂದು ಕೈ. ಏನೂ ಉಪದೇಶವಿಲ್ಲ, ಅವರ ಒಂದು ಸ್ಪರ್ಶ, ಅದರಲ್ಲೇ ಸಾವಿರ ಮಾತುಗಳು. ನಮ್ಮ ಊಟ ಬಹಳ ಸರಳ, ಅನ್ನ ಸಾರು. ಆ ಸರಳ ಊಟದಲ್ಲಿ ಕಾಣಿಸುವ ಅವರ ವರ್ಷಗಳ ತ್ಯಾಗ. ರಾತ್ರಿ ಅವರು ಬೇಗ ಮಲಗ್ತಾರೆ. ನಾನು ಮೌನವಾಗಿ ಓದ್ಕೊಳ್ತಾ ಇರ್ತೀನಿ, ಯಾಕಂದರೆ ಅವರ ಶ್ರಮ ವ್ಯರ್ಥ ಆಗಬಾರ್ದು ಅಂತ. ಬೆಳಿಗ್ಗೆ ಅಲಾರಾಮ್ ಮತ್ತೆ ಬಾರಿಸುತ್ತೆ. ನಾಳೆ ಮತ್ತೆ ಬರುತ್ತೆ, ಅದೇ ದಿನಚರಿ, ಅದೇ ಹೋರಾಟ. ಆದರೆ ಒಂದು ದಿನ ಅವರ ಹೋರಾಟಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಆ ದಿನ ನನ್ನ ಭವಿಷ್ಯದ ಕನಸು ನನಸಾಗೋದಿನ, ನನ್ನ ತಂದೆಯ ಹೋರಾಟ ಕೊನೆಯಾಗೋದಿನ, ನನ್ನ ತಂದೆಯ ಕನಸು ನನ್ನ ಮೂಲಕ ನಿಜವಾಗೋದಿನ. ಆ ದಿನ, ಆ ಒಂದು ದಿನ ಎಲ್ಲರ ಜೀವನದಲ್ಲಿ ಬರೋ ಆ ಮಹತ್ವವಾದ ಒಂದು ದಿನ ಎಷ್ಟು ಮುಖ್ಯ ಅಂದರೆ, ಎಷ್ಟೋ ಜನರ ಜೀವನದಲ್ಲಿ ಆ ಒಂದು ದಿನ ತಮ್ಮ ಕನಸುಗಳು ನನಸಾಗೋ ದಿನ, ತಮ್ಮ ಭವಿಷ್ಯನ ರೂಪಿಸಿಕೊಳ್ಳುವಂತಹ ಆ ಒಂದು ದಿನ, ತಮ್ಮ ಜವಾಬ್ದಾರಿ ಮುಗೀತು ಅಂತ ಕಾಯೋ ಆ ಒಂದು ದಿನ, ತಮ್ಮ ಸಾಲಗಳು ತೀರ್ಹೋಯ್ತು ಅನ್ನೋ ಆ ಒಂದು ದಿನ, ತಮ್ಮ ಯಶಸ್ಸನ್ನು ಮುಡಿಗೇರಿಸಿಕೊಂಡ ಆ ಒಂದು ದಿನ ಎಷ್ಟು ಜನ ಬಾಳಲ್ಲಿ ಕನಸಾಗಿ ಉಳಿಯುತ್ತೆ. ಎಷ್ಟು ಜನರಿಗೆ ಆ ಒಂದು ದಿನ ಬಂದಿದೆ, ಇನ್ನು ಎಷ್ಟು ಜನರು ಆ ಒಂದು ದಿನಕ್ಕೋಸ್ಕರ ಕಾಯ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.